2026ನೇ ಇಸ್ವಿಯ ವರ್ಷ ಭವಿಷ್ಯವನ್ನು ನೋಡಕ್ಕೆ ಹೋದಾಗ ವೃಷಭ ರಾಶಿಯವರಿಗೆ 2026 ಅಂತೂ ತುಂಬ ಅನುಕೂಲಕರವಾದಂತಹ ವಾತಾವರಣ. 11ನೇ ಮನೆಯಲ್ಲಿರುವಂತಹ ಶನಿಯ ಯೋಗ ಫಲ ತುಂಬ ಚೆನ್ನಾಗಿದೆ. 2026 ನಿಮಗೆ ಯಾವುದೇ ವಿಧವಾದಂತಹ ಶನಿಯಿಂದ ಸಮಸ್ಯೆಗಳಾಗಲಿ ಗೊಂದಲಗಳಾಗಲಿ ಯಾವುದೂ ಸಹ ನಿಮಗಿರೋದಿಲ್ಲ. ಉತ್ತಮವಾದಂಥ ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದು. ನಂತರದಲ್ಲಿ 2ನೇ ಮನೆಯಲ್ಲಿರುವಂತಹ ಗುರುವಿಂದ ಮಧ್ಯಮವಾದಂತಹ ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದು. 4ನೇ ಮನೆಯಲ್ಲಿ ಕೇತುವಿನಿಂದ ಶುಭವಾದಂಥ ಫಲಗಳನ್ನು, ಅನುಕೂಲಕರವಾದಂಥ ದಿನಗಳನ್ನು, ಅತಿಯಾದಂಥ ಆಪ್ತ ಸ್ನೇಹಿತರಿಂದ ಸಹಕಾರ ಸಹಯೋಗವನ್ನು ನಿರೀಕ್ಷೆಯನ್ನು ಮಾಡಬಹುದು ವೃಷಭ ರಾಶಿಯವರು. ನಂತರದಲ್ಲಿ ವೃಷಭ ರಾಶಿಯವರಿಗೆ 9ನೇ ಮನೆಯಲ್ಲಿ ಸಿಗುವಂತಹ ಭಾಗ್ಯ ಯೋಗ ಸ್ಥಾನದಲ್ಲಿ ಕೂತಂತಹ, ಆ ಸ್ಥಾನದಲ್ಲಿ ಅನುಕೂಲಕರವಾಗಬೇಕಾಗಿರುವಂತಹ ದಿನಗಳಲ್ಲಿ ಕೂಡಿದ್ದಂತಹ ವೃಷಭ ರಾಶಿ ಸ್ವಲ್ಪ ಬುದ್ಧಿ ಸ್ಥಿಮಿತವನ್ನು ಕಳ್ಕೊಳ್ಳುತ್ತೆ. ಬುದ್ಧಿ ಮಂದಗತಿ ಆಗತ್ತೆ. ಆಲೋಚನೆ ಮಾಡುವುದರಲ್ಲಿ ಬಹಳ ಎಡರು ತೊಡರುಗಳು ಬರುತ್ತೆ ವೃಷಭ ರಾಶಿಯವರಿಗೆ. ಅದ್ರ ಬಗ್ಗೆ ಬಹಳ ಜಾಗರೂಕತೆಯಿಂದಿರಬೇಕಾಗ್ತದೆ. ಸ್ವಲ್ಪ ಅಲಕ್ಷ್ಯವನ್ನು ಮಾಡಿದ್ರೆ ಆರೋಗ್ಯದಲ್ಲಿ ತೊಂದರೆ ತಾಪತ್ರಗಳನ್ನು ಅನುಭವಿಸುವಂತಹ ವಾತಾವರಣಗಳು ಬರುತ್ತೆ. ಅದು ಬಿಟ್ಟರೆ ಶುಕ್ರನ ಯೋಗ ಬಲ ಅನುಕೂಲಕರವಾಗಿದೆ. ಹಣಕಾಸಿನ ಅನುಕೂಲ, ವ್ಯಾಪಾರ ಉದ್ಯೋಗದಲ್ಲಿ ಅತ್ಯಂತ ಪ್ರಗತಿ, ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ, ಕೀರ್ತಿ ಅಭಿವೃದ್ಧಿಯಾಗುವಂತಹ ಸ್ಥಿತಿಗತಿಗಳು ಇವೆಲ್ಲವೂ ಸಹ ವೃಷಭ ರಾಶಿಯವರಿಗೆ 9ನೇ ಸ್ಥಾನದಲ್ಲಿರುವಂತಹ ರವಿ ಮತ್ತು ಶುಕ್ರನಿಂದ ಆ ಯೋಗ ಫಲ ಸೃಷ್ಟಿಯಾಗುತ್ತೆ. ಈ ಯೋಗ ಫಲ ಬಹಳ ದಿನಗಳ ಕಾಲ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ. ದಶಮ ಸ್ಥಾನದಲ್ಲಿರುವಂತಹ ರಾಹು ಸಹಿತ ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣವನ್ನು ಮಾಡ್ತಾರೆ. ಕೋರ್ಟು ಕಚೇರಿಗಳಲ್ಲಿರುವಂತಹ ವಾದ ವಿವಾದಗಳು ನಿಮ್ಮ ಪರವಾಗುತ್ತೆ. ನಿಮಗೆ ಅನುಕೂಲಕರವಾದಂತಹ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡುತ್ತೆ. ತುಂಬ ಒಂದು ರೀತಿಯಾದಂತಹ ಅನುಕೂಲಕರವಾದಂತಹ ವರ್ಷವೇ 2026 ವೃಷಭ ರಾಶಿಯವರಿಗಿರುತ್ತೆ. ಎಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಅಂದರೆ, ಕುಜ ಮತ್ತು ಬುಧ 9ನೇ ಯೋಗ ಫಲದಲ್ಲಿರುವಂತಹ ಬುಧ ಮತ್ತು ಕುಜ ಸ್ವಲ್ಪ ಅನಿಷ್ಟಗಳನ್ನು, ತೊಂದರೆ ತಾಪತ್ರಗಳನ್ನು, ಸ್ವಲ್ಪ ನಾವು ಆಲೋಚನೆ ಮಾಡುವುದರಲ್ಲಿ ಎಡರು ತೊಡರುಗಳನ್ನು, ಸ್ವಲ್ಪ ಅಲಕ್ಷ್ಯ ಮಾಡಿದಾಗ ಆರೋಗ್ಯ ವ್ಯತ್ಯಾಸಗಳನ್ನು ಮಾಡುವಂಥ, ಸ್ವಲ್ಪ ತೊಂದರೆ ತಾಪತ್ರಗಳನ್ನು ಮಾಡುವಂಥ ಸ್ಥಿತಿಗತಿಗಳಿರುತ್ತೆ. ಆದ್ದರಿಂದ ಈ ವೃಷಭ ರಾಶಿಯವರು ಮಹಾವಿಷ್ಣುವಿನ ಪ್ರಾರ್ಥನೆ, ಮನೆಗಳಲ್ಲಿ ಸತ್ಯನಾರಾಯಣ ಪೂಜೆಗಳನ್ನು ಮಾಡುವಂಥದ್ದು, ನವಗ್ರಹ ಪೂಜೆ ನವಗ್ರಹ ಶಾಂತಿಗಳನ್ನು ಮಾಡಿಸ್ಕೊಳ್ಳುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಏನಾದರೂ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಇದನ್ನು ವೃಷಭ ರಾಶಿಯವರು ಮಾಡಬೇಕು. ಮಿಕ್ಕಿದ್ದೆಲ್ಲವೂ ಸಹ ಅನುಕೂಲಕರವಾದಂತಹ ವಾತಾವರಣ ಖಂಡಿತವಾಗಿ ವೃಷಭ ರಾಶಿಯವರಿಗಿದೆ ಅಂತ 2026ನೇ ವರ್ಷ ಭವಿಷ್ಯದಲ್ಲಿ ಹೇಳಬಹುದು.